ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಜಮಖಂಡಿ ನಗರದ SRF ಕ್ಲಬ್ನಲ್ಲಿ ಒಂದು ಸಭೆ ಮಾಡಿದ್ದು. ಮೊನ್ನೆ ದಿನ ಹೇಳಿದಂಗೆ 30ನೇ ತಾರೀಕು ಮಾರ್ಚ್ ಜಮಖಂಡಿ ನಗರದ ದೇಸಾಯಿ ಸರ್ಕಲ್ನಿಂದ ರೈತರು ಎಲ್ಲರೂ ಜಮಾವಣೆಯಾಗಿ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಆಗಬೇಕಂತಕ್ಕಂಥದ್ದು ಆ ಸಭೆಯ ಒಂದು ಪೂರ್ವವಾಗಿ ಸಭೆ ಮಾಡಿದ್ರು. ನಾವು ಸಭೆಯ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತೈತಿ. ಕಬ್ಬಿನ ಬಾಕಿ ಬಿಲ್ಲನ್ನು ಕೊಟ್ಟಿಲ್ಲ, ಸುಮಾರು 2-3 ತಿಂಗಳಾಯ್ತು ಕಾರ್ಖಾನೆಗಳು. ಆ ದೃಷ್ಟಿ ಇಟ್ಟುಕೊಂಡ ಬಾಗಲಕೋಟೆ ಮತ್ತು ಬೆಳಗಾವಿ, ಬಿಜಾಪುರ 3 ಜಿಲ್ಲೆಯ ರೈತ ಹೋರಾಟಗಾರರನ್ನು ಸುದ ಒಗ್ಗೂಡಿಸಿ ಒಂದು ಹೋರಾಟ ಮಾಡಿ ಕಬ್ಬಿನ ಬಿಲ್ ನಮಗೆ ಬರುವವರೆಗೂ ನಾವು ಹೋರಾಟ ಮಾಡಬೇಕಂತೇಳಿ ಇವತ್ತಿನ ಸಭೆಯೊಳಗೆ ಇಡೀ ರೈತ ಮುಖಂಡರು ಎಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದು. ಈ ಹೋರಾಟ ಏನೈತಿ ಭಾಳಷ್ಟು ದೀರ್ಘವಾದಂಥ ಹೋರಾಟ. ಇದು ಕಬ್ಬಿನ ಬಿಲ್ ಬರುವವರೆಗೂ ಹೋರಾಟ ಆಗ್ತೈತಿ. ಆ ಹೋರಾಟಕ್ಕೆ ಅವರಿವರ ಏನದೆ ತಾವೆಲ್ಲರೂ ಕೂಡ ಕಬ್ಬಿನ ಏನು ರಸೀದಿ ಇರ್ತೈತಿ ಅದನ್ನು ತಗೊಂಡ ರೈತರು ಎಲ್ಲರೂ ಹೋರಾಟದೊಳಗೆ ಭಾಗವಹಿಸಬೇಕು. ಈ ಹೋರಾಟ ನಮ್ಮದು ಯಥಾಸ್ಥಿತಿ ಮುಂದುವರಿತೈತಿ. ಎಲ್ಲಿವರೆಗೆ ಅಂದ್ರೆ ಕಬ್ಬಿನ ಬಿಲ್ ಬರೋವರೆಗೂ ಸುದ ಹೋರಾಟ ಮುಂದೈತೆ. ಆ ಹೋರಾಟಕ್ಕೆ ಅವರಿವರೇ ಅನ್ನೋದೇ. ದಯವಿಟ್ಟು ಯಾರೂ ಕೂಡ ಅವರು ಇವರು ಅಂತಕ್ಕಂಥ ಭಾವನೆ ಬೇಡ. ನಮಗೆ ಕಬ್ಬಿನ ಹೋರಾಟಕ್ಕೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಹೋರಾಟ ಇರ್ತೈತಿ. ಹೋರಾಟ ಎಲ್ಲ 3 ಜಿಲ್ಲೆಯವರು ಕೂಡಿ ಹೋರಾಟ, ಎಲ್ಲ ಜಿಲ್ಲೆ ಇಡೀ ಸಮಗ್ರ ಕರ್ನಾಟಕದ ಕಬ್ಬಿನ ಬಿಲ್ ಯಾವ ಬಂದಿಲ್ಲ ಎಲ್ಲ ಕಡೆಯೂ ಹೋರಾಟ ಇದು ಯಥಾಸ್ಥಿತಿ ಮುಂದುವರಿತೈತಿ. ಇನ್ನೊಂದು ಏನಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಸುದ ಬೈ ಎಲೆಕ್ಷನ್ ದೇಶದಿಂದ ನಮ್ಮ ಜಿಲ್ಲೆಗೂ ಬರ್ತಿರ್ತಾರೆ. ಅವರು ಗಮನದಲ್ಲಿ ಇಟ್ಕೊಂಡು ತಕ್ಷಣ ಕಾರ್ಖಾನೆ ಮಾಲೀಕರು ಅವರಿಗೆ ಡೈರೆಕ್ಷನ್ ಕೊಟ್ಟವರ ಕಬ್ಬಿನ ಬಿಲ್ ಕೊಡಿಸುವಂಥದ್ದು ಆಗಬೇಕು. ಒಂದು ವೇಳೆ ಇದು ಮುಂದುವರಿತೈತೆ ಹೇಳಿತಂದ್ರೆ ಅಲ್ಲಿ ನಾವು ಹೋರಾಟಗಾರರು ಕೂಡ ಏನೇನು ತೀರ್ಮಾನ ತಗೋತಾರೆ ಮುಂದಿನ ಹೋರಾಟ ರೂಪಿಸುವ ಚರ್ಚೆ ಆಗ್ತಿರ್ತಾವೆ. ಅದರ ಹೋರಾಟ ಇದು ಯಥಾಸ್ಥಿತಿ ಮುಂದುವರಿತೈತಿ. ಕಬ್ಬಿನ ಬಿಲ್ ಬರೋವರೆಗೂ ಹೋರಾಟ ಇರ್ತೈತೆ ಅಂತೇಳಿ ಈ ಮೂಲಕ ನಾವು ತಿಳಿಸ್ತೀವಿ.